ಜೈ ಭೀಮ್ ಸಂಘ ಹೊಸ ಕಚೇರಿ ಉದ್ಘಾಟನೆ ಆರ್ ಶೇಖರ್ ಅವರ ನೇತೃತ್ವದಲ್ಲಿ ಜರುಗಿತು. ವಿವಿಧ ಸಂಘಟನಾ ಮುಂದಾಳತ್ವ ವಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮ ಸಮಯದಲ್ಲಿ ಡಾಕ್ಟರ್ ಆರ್ ಶೇಖರ್ ಅವರು ಮಾತನಾಡಿ, ಸಂಘಟನೆಯು ವಿವಿಧ ಸಂಘಟನೆ ಹಾಗೆ ದುಡ್ಡು ಮಾಡಿ ಜನರ ಸಮಸ್ಯೆ ಕೇಳದೆ ಕೇವಲ ಹೆಸರಿಗೆ ಮಾಡುವ ಹೋರಾಟವಾಗದಿರಲಿ, ಬದಲಾಗಿ ಸಮಸ್ಯೆಗೆ ಪರಿಹಾರ, ನ್ಯಾಯ, ನಿಷ್ಠೆ ಜೊತೆಗೆ ಒಗ್ಗಟ್ಟಾಗಿ ಕೆಲಸ ನಿರ್ವಹಿಸಲಿ ಎಂದು ಹಾರೈಸಿದರು. ಇವತ್ತು ನಾವು ಯಾಕಂದರೆ ಸುಮಾರು ಸಂಘಟನೆಗಳು ಆಯ್ತಾನೆ ಇದೆ, ಆದರೆ ಅವರೆಲ್ಲ ಬಂದು ಏಜೆಂಟ್ಗಳು ಆಯ್ತಿದ್ದಾರೆ. ಈ ಸಂಘಟನೆ ಬಂದು ಆ ಥರ ಆಗಬಾರ್ದು ಅಂತ ಫಸ್ಟು ನಮ್ಮ ಉದ್ದೇಶ ಆಗಿರ್ತದೆ. ಯಾಕಂದರೆ ನಮ್ಮದು ಬಂದು ಜನಪರ ಹೋರಾಟನೇ. ಇವತ್ತು ಸರ್ಕಾರಗಳು ಜನರ ವಿರುದ್ಧವಾಗಿ ಯಾವುದೇ ಕೆಲಸಗಳು ಮಾಡಿದ್ರೆ ಅದು ಎದುರಿಸೋದೇ ನಮ್ಮದೊಂದು ಹೋರಾಟದ ಗುರಿ ಇರುತ್ತೆ. ಆದ್ದರಿಂದ ಈ ನಮ್ಮ ಏನುವಾಗ ಇಲ್ಲಿ ಜೈ ಭೀಮ್ ಸೇನೆ ಸಂಘಟನೆ ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈ ಸಂಘಟನೆ ವಿಚಾರವಾಗಿ ನಾವು ಸುಮಾರು ಜನರಿಗೆ ಏನೇನು ಕಷ್ಟಗಳಿದೆ, ಏನೇನು ಸರ್ಕಾರದಿಂದ ಅನ್ಯಾಯ ಆಗಿದೆ, ಅದೆಲ್ಲ ಸರಿಯಾದ ಮಾರ್ಗದರ್ಶನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಈ ಮಾತನ್ನು ಶುಭಾಶಯ ಕೋರಿ ಬಂದಿದ್ದಂಥ ಹಿರಿಯರು, ನಮ್ಮ ಒಕ್ಕೂಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳಿಗೆ ಭೀಮವಂದನೆ ಸಲ್ಲಿಸುತ್ತಾ, ನನ್ನ ಎಲ್ಲ ಬಂಧುಗಳಾದ ನನ್ನ ಪದಾಧಿಕಾರಿಗಳು, ನನ್ನ ಸದಸ್ಯರು, ನನ್ನ ಏರಿಯಾ ಜನಗಳಿಗೆ ಭೀಮವಂದನೆ ತಿಳಿಸಿದ್ದೀರಿ. ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಏರಿಯಾದಲ್ಲಿ. ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಒಂದು ಛಲ, ಹಠ ಮತ್ತು ಭೀಮಛಲ ಇಟ್ಕೊಂಡಿದ್ದೀರಿ ನಾವು. ಅದಕ್ಕೆ ಇವರು ಬೆಂಬಲವಾಗಿದ್ದಾರೆ. ಇಲ್ಲಿ ಸಮಸ್ಯೆಗಳನ್ನ ಒಂದೊಂದಾಗಿ ನಮ್ಮ ಒಕ್ಕೂಟಗಳಿಂದ ನೆರವೇರಿಸಬೇಕು ಅಂತ ನಾವು ತೀರ್ಮಾನಿಸಿ ಈ ಸಂಘನ ಉದ್ಘಾಟಿಸಿದ್ದೀವಿ. ಮೊದಲನೇದಾಗಿ ಈ ಸಂಘಟನೆ ಜೈ ಭೀಮ್ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಭಾಗದಲ್ಲಿ ನೋಡ್ತಾ ಇದ್ದೀರಿ, ಬೆಂಗಳೂರಿನ ಹೃದಯ ಭಾಗ ಏನು ಸಿದ್ದಾಪುರ ಭಾಗದಲ್ಲಿ ಬರುವಂತಹ ಇದು ಬೆಂಗಳೂರು ಹೃದಯ ಭಾಗ. ಇಲ್ಲಿ ಇಂದಿಗೂ ಸಹ ಅನೇಕ ಸಮಸ್ಯೆಗಳ ಆಗರವಾಗಿ ನಿಂತಿದೆ. ಇಂಥದ್ದ ಸಂದರ್ಭದಲ್ಲಿ ಇವರೊಂದು ಸಂಘ ಮಾಡಿಕೊಂಡು ನಮ್ಮ ಶಂಕರಣ್ಣವರ ಜೊತೆಯಲ್ಲಿ ನಿಂತ್ಕೊಂಡು ನಾವು ಇಲ್ಲಿ ಶಂಕರಣ್ಣವರ ಅಣ್ಣ ಮುನಿಯಪ್ಪ ಅವ್ರನ್ನ ನೆನೆಸ್ಕೋಬೇಕು ಈ ಸಂದರ್ಭದಲ್ಲಿ. ಯಾಕೆಂದರೆ ಈ ಭಾಗದಲ್ಲಿ ಹೋರಾಟದ ಒಂದು ಹುಟ್ಟು ಅವ್ರಿಗೆ ನಮಗೆಲ್ಲ ನೆನಪಿರೋ ಹಾಗೆ. ಅಂಥ ಸಂದರ್ಭದಲ್ಲಿ ಇವರು ಅವರ ದಾರಿಯಲ್ಲಿ ಸಾಗಲಿ, ಅವರಿಗೆ ಇರೋಂಥ ಈ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಲ್ಲಿ ನಮ್ಮೇನು ಒಕ್ಕೂಟ ನಾವು ಮಾಡ್ಕೊಂಡಿದ್ದೀವಿ, ಬೆಂಗಳೂರು ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಚಿಂತಕರ ಒಕ್ಕೂಟದ ವತಿಯಿಂದ ಅವರಿಗೆ ಬೆಂಬಲವಾಗಿ ನಿಲ್ತೀವಿ. ಅವರ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸುವಂತಹ ಕಾರ್ಯಕ್ರಮಗಳನ್ನ ಮಾಡಿಸ್ತೀವಿ. ಈಗ ನಮ್ಮ ಸಹೋದರರು ಶೇಖರ್ ಸರ್ ಹೇಳಿದಾಗೆ, ಇದು ಇನ್ನೊಬ್ಬರ ಏಜೆಂಟ್ ಆಗಲ್ಲ, ಇದೊಂದು ಸ್ವಾಭಿಮಾನ ಸಂಘಟನೆ ಆಗಿ ಈ ಭಾಗದಲ್ಲಿ ನೊಂದವರ ಪರವಾಗಿ, ಶೋಷಿತರ ಪರವಾಗಿ, ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದರ ಪರವಾಗಿ ನಾವೊಂದು ವಾಯ್ಸ್ ಮಾಡ್ತೀವಿ ಅನ್ನೋದನ್ನ ಶಂಕರಣ್ಣವ್ರು ಹೇಳಿದ್ದಾರೆ. ಆ ವಾಯ್ಸ್ಗೆ ನಾವೆಲ್ಲರೂ ಸಹ ಜೊತೆಯಾಗಿ ನಿಲ್ತೀವಿ. ಯಾಕಂದರೆ ಈ ಭಾಗ ಬೆಂಗಳೂರಿನ ಹೃದಯ ಭಾಗ ಅತ್ಯಂತ ಮುಂದುವರೆದ ಸ್ಥಳ ಆಗಿರಬೇಕಾಗಿದೆ. ಆದರೆ ನೀವು ನೋಡ್ಬೋದು, ಈ ಸ್ಥಳ 10 ಅಡಿ ರಸ್ತೆ ಇದೆ, ಕಿರಿದಾದ ರಸ್ತೆಗಳಿದೆ. ನಮ್ಮನ್ನೆಲ್ಲ ಒಂದು ರೀತಿ ಒಂದೊಂದು ರಸ್ತೆಗಳಲ್ಲಿ ಸೀಮಿತ ಮಾಡಿ ಬಿಟ್ಬಿಟ್ಟಿದ್ದಾರೆ. ನಾವು ಇದರಿಂದ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಾವು ಪ್ರಮುಖ ಅಂದರೆ ಮೇನ್ ಸ್ಟ್ರೀಮ್ಗೆ ಬರುವಂಥ ಕಾರ್ಯಕ್ರಮಗಳು ನೀಡಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡ್ತಾ ಮತ್ತು ಅವರಿಗೆ ಅಭಿನಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಂಘಟನೆಗಳು ಹುಡ್ತಾನೆ ಇದೆ, ಆ ಕಚೇರಿಗಳು ಕೂಡ ಉದ್ಘಾಟನೆಗಳಾಗ್ತಾ ಇದೆ. ಯಾವ ರೀತಿ ಬದಲಾವಣೆಗಳಾಗ್ತಾ ಸಾಗಬೇಕಾಗಿದೆ ಸಂಘಟನೆಗಳು? ಈ ರೀತಿ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ನಗರದಲ್ಲಿ, ಎಲ್ಲ ಭಾಗದಲ್ಲಿ ನಮ್ಮ ಕೊಳಿಚಾಪುರ ಎಲ್ಲಿದೆ ಅಲ್ಲಲ್ಲಿ ಈ ರೀತಿಯಾಗಿ ಒಂದು ಸಂಘಟನೆಗಳು ಉದ್ಭವ ಆಗಬೇಕಾಗಿದೆ. ಉದ್ಭವ ಆಗಿ ಅಲ್ಲಿ ಉದ್ಘಾಟನೆಯಿಂದ ಹಲವಾರು ಕೆಲಸಗಳು ಇವಾಗ ಸರ್ಕಾರದಲ್ಲಿ ಯೋಜನೆಗಳು ಏನೇನು ಬರಬೇಕೋ ಆ ಯೋಜನೆಗಳು ಮತ್ತೊಂದು ಏನು ಸರ್ಕಾರದ ಏನು ನಮ್ಗೆ ಸವಲತ್ತು ಸಿಗಬೇಕೋ ಆ ಸವಲತ್ತನ್ನು ಪಡ್ಕೊಂಡು ನಾವು ಓಟದ ಮುಖಾಂತರನೇ ಪಡ್ಕೋತೀವಿ. ಮತ್ತು ಇನ್ನೊಂದು ಬಾರಿ ನಮ್ಮ ಇದರಲ್ಲಿ ಚುನಾವಣೆ ಬರ್ತದೆ. ಚುನಾವಣೆಯಲ್ಲಿ ಯಾರನ್ನ ಕಂಟೆಸ್ಟ್ ಮಾಡಿ ಚುನಾವಣೆ ಗೆಲ್ಲಿಸ್ಕೊಳ್ತೀವಿ ಅಂತ ನಾನು ಒಂದು ಮಾತುಗಳೈತೆ. ಜೈ ಭೀಮ್ ಮತ್ತು ಜೈ ಭೀಮ್ ಸೇವಾ ಸಂಘದ
ಎಲ್ಲ ಪದಾಧಿಕಾರಿಗಳಿಗೂ ನಾನು ಭೀಮವಂದನೆ ಸಲ್ಲಿಸ್ತೇನೆ ಮತ್ತು ಶುಭಾಶಯವನ್ನು ಸಹ ಕೋರ್ತೇನೆ. ಕಾರಣ ಏನಂದರೆ ಸಂಘಟನೆ ಅನ್ನೋದಕ್ಕೆ ಸಾವಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳು 5 ವರ್ಷಕ್ಕೊಂದು ಸಲ ಬರ್ಬೋದು, ಆಯ್ಕೆ ಆಗ್ಬೋದು, ಹೋಗ್ಬೋದು. ಸಂಘಟನೆ ನಿರಂತರವಾಗಿ ಹೋರಾಟ ನಡೆಸ್ತಾ ಇರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಶಿಕ್ಷಣ ಸಂಘಟನೆ ಹೋರಾಟ, ಶಿಕ್ಷಣ ಸಂಘಟನೆ ಹೋರಾಟ. ಈ ಒಂದು ಧ್ಯೇಯದಲ್ಲಿ ನಾವೆಲ್ಲ ಏನು ಒಂದಾಗಿದ್ದೀವಿ. ಈಗ ಏನು ಸಂಘಟನೆ ಉದ್ಘಾಟನೆ ಆಗಿದೆ ಅದು ಒಬ್ಬಂಟಿ ಅಲ್ಲ ಸಂಘಟನೆ. ಆ ಸಂಘಟನೆಗಳೊಂದಿಗೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತಕರ ಒಕ್ಕೂಟ ಏನಿದೆ ನಾವೆಲ್ಲ ಅವ್ರ ಜೊತೆ ಇದ್ದೀವಿ, ಅವರ ಜೊತೆ ಸದಾ ಇದ್ದೀವಿ ಅಂತ ಹೇಳ್ತೀವಿ. ಮತ್ತು ಸ್ಥಳೀಯವಾಗಿ ಏನೇ ಸಮಸ್ಯೆಗಳಿರ್ಬೋದು, ಆದರೆ ನಾವು ನೋಡುವಾಗ ಸಂವಿಧಾನ ಎಲ್ರಿಗೂ ಸಮಾನತೆ ಕೊಟ್ಟಿದೆ. ಆದರೆ ಧರ್ಮವಾಗಿ, ಜಾತಿಯಾಗಿ, ರಾಜಕೀಯವಾಗಿ ಏನು ವಿಂಗಡಣೆ ಇದೆಯೋ ಆ ಸಂಘಟನೆ ಯಾವಾಗಲೂ ಎಲ್ಲರನ್ನೂ ಒಟ್ಟುಗೂಡಿಸ್ತದೆ. ಆ ನಿಟ್ಟಿನಲ್ಲಿ ಇವಾಗ ಏನು ಸಂಘಟನೆ ಉದ್ಘಾಟನೆ ಮಾಡಿದ್ದಾರೆ, ಜನರ ಪರವಾಗಿ ಹೋರಾಟ ಮಾಡೋಕ್ಕೆ, ಜನಪರ ಚಿಂತನೆಯಲ್ಲಿ ಈ ಸ್ಥಳೀಯ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲ ಸಂಘಟನೆ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ, ಮತ್ತು ಈ ಸಮಯದಲ್ಲಿ ನಮ್ಮ ಮಂಜು ಸರ್ ಹೇಳ್ದಂಗೆ ಅವರ ಭೀಮಣ್ಣ ಇವರು ಅಣ್ಣವರು ಮುನಿಯಪ್ಪನ ನಾವು ನೆನೆಸ್ಕೋಬೇಕು. ಯಾಕಂದರೆ ಅವರು ನಮಗೆ ಒಂದು ಸ್ಫೂರ್ತಿಯಾಗಿದ್ದರು. ಈ ಸಮುದಾಯ ಭವನ ಏನೀಗ ನಿರ್ಮಾಣ ಆಗ್ತಾ ಇದೆ, ಇದು ಮೊದಲು ಸುಲಭ ಶೌಚಾಲಯ ಇತ್ತು, ಶಿಥಿಲವಾಗಿತ್ತು. ಇಲ್ಲ ಅದನ್ನು ನೀವು ಕೆಡವಿಬಿಟ್ಟು ನಮಗೆ ಒಂದು ಒಳ್ಳೆಯ ಸಮುದಾಯ ಭವನ ಕಟ್ಟಬೇಕಂತ ಒಂದು ಹೋರಾಟ ರೂಪಿಸಿ ಇದೇ ಈ ವಿಭಾಗಕ್ಕೆ ಸೇರಿದ BBMP ಕಚೇರಿ ಅಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿ ಒಂದು ಸಮುದಾಯ ಭವನ ಕಟ್ಟಬೇಕು ಅಂತ ಹೇಳಿದಾಗ ಅವರು ಸ್ಪಂದಿಸಿ ಈಗ ಕಟ್ತಾ ಇದ್ದಾರೆ. ಇದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿರೋದಲ್ಲ. ಸಮುದಾಯ ಭವನ ಅಂತ ಹೇಳೋದಾದರೆ ಎಲ್ಲ ಸಮುದಾಯಕ್ಕೂ ಸೇರಿದ ಒಂದು ಭವನ ಆಗಿರುತ್ತೆ. ಯಾಕಂದರೆ ಯಾವುದೇ ಧಾರ್ಮಿಕ ಸಂಸ್ಥೆಗಳಲ್ಲಿ ಅಸಮಾನತೆ, ಆದರೆ ಒಂದು ಸಾರ್ವಜನಿಕ ಒಂದು ಸ್ಥಳ ಅನ್ನೋದಾದರೆ ಎಲ್ಲರೂ ಉಪಯೋಗಕ್ಕೆ ಬರುತ್ತೆ. ಆ ರೀತಿ ನಿಟ್ಟಿನಲ್ಲಿ ಈ ಏನು ಕಾರ್ಯಕ್ರಮ ಮಾಡಿದ್ದಾರೆ, ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಾವು ಸದಾ ಜೊತೆಯಾಗಿರ್ತೇವೆ ಅಂತ ಹೇಳಿ, ಮತ್ತು ಯಾವಾಗಲೂ ಅಷ್ಟೇ ಒಗ್ಗಟ್ಟಿನಲ್ಲಿ ಫಲವಿದೆ, ನ್ಯಾಯದಲ್ಲಿ ಗೆಲುವಿದೆ. ನಾವು ನ್ಯಾಯಪರವಾದ ಜನಪರವಾದ ಹೋರಾಟ ಮಾಡಿ ನಿಮ್ಮ ಜೊತೆಗೆ ಸದಾ ಇರ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್. ಕಚೇರಿಯ ಉದ್ಘಾಟನಾ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳ ಸಮೂಹದಲ್ಲಿ ಹೊಸ ಕಚೇರಿ ಉದ್ಘಾಟನೆ ದಲಿತ ಹುಲಿ ತ್ಯಾಗರಾಜ್, ಮಂಜು ಅಬ್ಬಯ್ಯ, ನಂಜುಂಡಯ್ಯ ಸೇರಿದಂತೆ ಅಧ್ಯಕ್ಷರು ಎನ್ ಶಂಕರ್ ಉಪಸ್ಥಿತಿಯಲ್ಲಿ ಪದಾಧಿಕಾರಿಗಳ ಸಮೂಹದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಬಂದಿರತಕ್ಕಂಥ ನಮ್ಮ ಪೂರ್ವಿಕರನ್ನ ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಅಭಿನಂದನೆಗಳು. ಇಲ್ಲಿ ಸಂಘಟನೆ ಏನಕ್ಕೋಸ್ಕರ ಓಪನ್ ಮಾಡಿದ್ದೀವಿ ಅಂದರೆ, ಸುಮಾರು 50 ವರ್ಷಗಳಿಂದ ಅನೇಕ ರೀತಿಯಲ್ಲಿ ನಾವು ಒಂದು ಸಮಾನತೆ ಇಲ್ಲದ ರೀತಿಯಲ್ಲಿ ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ. ಏನಂತಾರೆ, ಈ ಒಂದು ಮೇಲೆ ಇರೋ ಸಿಪ್ಪೆ ಮಾವಿನ ಹಣ್ಣು ಇರ್ತದೆ, ರುಚಿಯಾಗಿರುತ್ತೆ. ಆ ರುಚಿಯಾಗಿರೋ ಮಾವಿನ ಹಣ್ಣಿನ ಸಿಪ್ಪೆನ ಯಾಕೆ ತೆಗೆದು ಬಿಸಾಕ್ತಾರೋ ಆ ಥರ ನಮ್ಮನ್ನೆಲ್ಲ ಭಾವಿಸ್ತಿದ್ದಾರೆ ಈ ಏರಿಯಾದಲ್ಲಿ. ನಾವು 50 ವರ್ಷಗಳಿಂದ ಇದ್ದೀವಿ. ಒಂದು ಹಕ್ಕುಪತ್ರಗಳು ಕೊಡೋಕ್ಕೆ ಯೋಗ್ಯತೆ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಅಂದರೆ ನಾವು ಸಂಘಟನೆನೇ ಫಾಲೋ ಮಾಡಬೇಕು. ಅನೇಕ ರೀತಿಯಲ್ಲಿ ಈ ಒಂದು ಸಂಘಟನೆ ಉದ್ಘಾಟನೆ ಮಾಡಬೇಕಾದ್ರೆ ಇದು ಮೂಲ ಕಾರಣ ಮುನಿಯಪ್ಪ ಅವರು ಇದ್ದಾರೆ. ಮುನಿಯಪ್ಪ ಅವ್ರನ್ನ ಈ ಸಮಯದಲ್ಲಿ ನೆನೆಸ್ಕೋಬೇಕು. ಅನೇಕ ರೀತಿಯಲ್ಲಿ ನಮಗೆ ಸಿಗ್ತಾಯಿದ್ರು, ಅನೇಕ ರೀತಿಯಲ್ಲಿ ಅವ್ರ ಭಾವನೆಗಳು, ಅವ್ರ ವಿಚಾರಗಳು ನಮಗೂ ಹೇಳ್ತಾಯಿದ್ರು. ಅವರು ನಮ್ಮನ್ನ ಪ್ರೇರೇಪಣೆ ತರಿಸ್ತಾಯಿದ್ರು. ಯಾಕಂದರೆ ಸಂಘಟನೆ ಕೂಡ ಉದ್ಘಾಟನೆ ಮಾಡಿ ಏನು ಇವತ್ತಿನ ದಿನ ಜೈ ಭೀಮ್ ಸೇವಾ ಸಂಘ ಒಂದು ಉದ್ಘಾಟನೆ ಮಾಡ್ಕೊಂಡಿದ್ದಾರೆ. ಎಲ್ಲರೂ ನಾವು ಗಮನಿಸ್ತಾ ಇದ್ದೀವಿ. ಹಿರಿಯರಿದ್ದಾರೆ, ಯುವಕರಿದ್ದಾರೆ, ಮಹಿಳೆಯರು ಕೂಡ ಇದ್ದಾರೆ. ಮತ್ತು ಮುಖ್ಯವಾಗಿ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು, ಸಮಾಜನ ಉದ್ಧಾರ ಮಾಡಬೇಕು ಅಂತಕ್ಕಂಥ ಅವರ ಮುಖಚರ್ಯ, ಮುಖಭಾವಗಳು ನಿಜವಾಗ್ಲೂ ಕೂಡ ಭಾಳ ಹೆಮ್ಮೆ ತರ್ತಾ ಇದೆ ನಮಗೆ. ಅದೆಲ್ಲವೂ ಕೂಡ ನಮಗೆ ಮೂಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂಲ ಆಶಯ. ನಿಜವಾಗ್ಲೂ ಕೂಡ ಆ ನಿಟ್ಟಿನಡೆ ಇವರೆಲ್ಲರೂ ಕೂಡ ಹೆಜ್ಜೆ ಇಡ್ತಾರೆ ಅಂಥೇಳಿ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾಕಂತಂದ್ರೆ ನಾವು ಅವರ ಒಂದು ಆಶಯಗಳು ಮತ್ತು ಅವರ ಮಾತುಗಳಲ್ಲೇ ನಾವು ಈಗ ಗಮನಿಸ್ತಾ ಇದ್ವಿ. ಅದರಲ್ಲೂ ಕೂಡ ಒಂದು ಏನು ಈ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಈಗೇನು ಒಂದು ಬಾಬಾ ಸಾಹೇಬ್ ಚಿಂತಕರ ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ, ಆ ಒಂದು ಒಕ್ಕೂಟ ಅವರ ಬೆನ್ನೆಲುಬಿದೆ. ಅವರೆಲ್ಲರಿಗೂ ಕೂಡ ಯಾವುದೇ ಹಂತದಲ್ಲೂ ಕೂಡ ನಾವೆಲ್ಲರೂ ಕೂಡ ಏನು ಚಿಂತಕರ ಒಕ್ಕೂಟದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಕೂಡ ಅವರಿಂದ ಇರ್ತೇವೆ. ಪ್ರತಿಯೊಂದು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಬರ್ತೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಾಮಾಜಿಕ
ಕಳಕಳಿ ಇರ್ತಕ್ಕಂಥ ಕೆಲಸಕ್ಕೆ ನಿಮ್ಮೊಂದಿಗೆ ಇದ್ದೀವಿ ಸರ್. ಸೊ ಇಷ್ಟು ಹೇಳ್ತಾ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಕೂಡ ಅಂತ ಹೇಳ್ತಾ ನಂದು ಮಾತು ಮುಗಿಸ್ತೀನಿ. ಜೈ ಭೀಮ್.